ಖಂಡಿತ ಅದನ್ನು ನಮ್ಮ ಜೀವನ ಶೈಲಿ ಜೊತೆ ಅಳವಡಿಸ್ಕೋತೀವಿ. ಈಗ ನಮ್ಮ ಶ್ರೀಮತಿಯವರು ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ನೀವು ಮಾಡಿರುವಂಥ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಇಲ್ಲಿ ಹಳೆಯ ಬಿಲ್ಡಿಂಗ್ ಕಡೆ ಹೋದ್ವಿ. ಇಲ್ಲಿ ಬಂದರೆ ಇಲ್ಲಿ ನಂಬರ್ ಹುಡುಕ್ಬೇಕಿತ್ತು ನಮ್ಮದು. ಇಲ್ಲಿ ಕಟ್ಟೆ ಚೆನ್ನಾಗಿದೆ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂಥರ. ಅಷ್ಟರಲ್ಲಿ ರೋಟಿ ಕರಿ ಸಹ ರೆಡಿಯಾಗಿತ್ತು. ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮೂರಲ್ಲಿ ಈಗ ತಾನೇ ಸೂರ್ಯ ಹುಟ್ಟಿ ಬರ್ತಾ ಇದ್ದಾನೆ. ನಮ್ಮ ಮನೆಯಲ್ಲಿ ಏನೇನು ನಡೀತಿದೆ ನೋಡೋಣ ಬನ್ನಿ. ನಮ್ಮ ಶ್ರೀಮತಿಯವರು ಹೊಸ್ಲು ಸಾರಿಸಿ ಹೊಸ್ಲು ತೊಳೆದು ಅದಕ್ಕೆ ರಂಗೋಲಿ ಇಟ್ಟು ಹೂವಿಟ್ಟು ದೇವ್ರ ರೂಮ್ ಒಳಗೆ ಹೋಗ್ತಾ ಇದ್ದಾರೆ. ದೇವ್ರ ರೂಮಲ್ಲಿ ಪೀಠದ ಮೇಲಿರೋ ಫೋಟೋಗಳನ್ನೆಲ್ಲ ತೆಗೆದು ಇಟ್ಟು ಕೆಳಗಡೆ ಅದಕ್ಕೆಲ್ಲ ಸ್ವಲ್ಪ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ಒಂದು ಪ್ಲೇಟ್ಗೆ ನೀರಲ್ಲಿ ಕಲಸಿ ಹಚ್ಚಬೇಕು ಕುಂಕುಮ ಅರಿಶಿನ. ಅದಕ್ಕೋಸ್ಕರ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದು ನೀರಲ್ಲಿ ಕಲಿಸ್ಬಿಟ್ಟು ಕುಂಕುಮ ಅರಿಶಿನ ಹಚ್ಚಿದ್ರೆ ನೀಟಾಗಿ ಇಟ್ಕೊಳ್ಳುತ್ತೆ. ಇಲ್ಲಾಂದ್ರೆ ಹಂಗೆ ಇಟ್ಟರೆ ಅದು ಕುಂಕುಮ ಕಚ್ಕೊಳ್ಳೋದೇ ಇಲ್ಲ ಫೋಟೋಗಳಿಗೆಲ್ಲ, ದೇವ್ರಿಗೆ. ಅದಕ್ಕೆ ಹಿಂಗೆ ಮಾಡ್ತಾರೆ. ನೋಡಿರಿ, ದೇವ್ರ ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟಾದಮೇಲೆ ಈ ಕಡೆ ಇನ್ನೂ ಹೂವು ಕಟ್ಕೋತಾ ಇದ್ದಾರೆ. ಹೂವು ಜಾಸ್ತಿ ಇದ್ವು. ಅಂದರೆ ನಾವು ಮಧುಗಿರಿಗೆ ಹೋದಾಗೆಲ್ಲ ಯಾವಾಗಾದರೂ ಒಂದು 1/4 kg ಅರ್ಧ kg ಹೂವು ತಗೊಬರ್ತೀವಿ ಪೂಜೆಗೆ ಅಂತ, ಬಿಡಿ ಹೂವನ್ನ. ಇವು ಸ್ವಲ್ಪ ಜಾಸ್ತಿ ದಿನ ಆಗಿತ್ತು. ಮತ್ತು ರೆಕ್ಕೆ ಎಲ್ಲ ಉದುರು ಬಿಡ್ತವೆ ಜಾಸ್ತಿ ದಿನ ಹಾಗೆ ಇಟ್ಟರೆ ಅಂತ ಹೇಳ್ಬಿಟ್ಟು, ಕಟ್ಟಾಕೋಣ ಫೋಟೋಗೆ ಅಂತ ಹೇಳ್ಬಿಟ್ಟು ಹೂವನ್ನೆಲ್ಲ ಕಟ್ತಾ ಇದ್ದಾರೆ. ನಮ್ಮ ಹಳೆ ಮನೆಯಲ್ಲಿದ್ದಾಗ ದೇವ್ರ ಗೂಡು ತುಂಬ ಚಿಕ್ಕದಿತ್ತು. ಒಂದು ಚಿಕ್ಕದೊಂದು ಗೂಡಲ್ಲಿ ಇಟ್ಟು ಪೂಜೆ ಮಾಡ್ತಿದ್ವಿ ದೇವ್ರನ್ನೆಲ್ಲ. ಅವಾಗಷ್ಟು ನೀಟಾಗಿ ಈ ಥರ ಎಲ್ಲ ಚೆನ್ನಾಗಿ ಪೂಜೆ ಮಾಡೋದಕ್ಕಾಗ್ತಿರಲಿಲ್ಲ. ಭಕ್ತಿಯಿಂದ ಪೂಜೆ ಮಾಡ್ತಿದ್ವಿ. ಆದರೆ ಈ ಥರ ಎಲ್ಲ ಅಲಂಕಾರ ಅದೆಲ್ಲ ಮಾಡೋದಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಚೆನ್ನಾಗಿದೆ ಪೂಜೆ ಮಾಡೋದಕ್ಕೆ. ಪೂಜೆಗೋಸ್ಕರನೇ ಒಂದು ಪೂಜಾ ರೂಮ್ ಮಾಡಿದ್ದೀವಲ್ಲ, ದೇವ್ರ ರೂಮು, ಅದಕ್ಕೆ ಚೆನ್ನಾಗಿದೆ ಇಲ್ಲಿ. ಲಾಸ್ಟು ಒಂದು ವಿಡಿಯೋದಲ್ಲಿ ನಮ್ಮ ವ್ಯೂವರ್ಸ್ ಒಬ್ಬರು ನಮ್ಮ ವ್ಲಾಗ್ಸ್ ನೋಡಿ ಹೇಳಿದರು, ಕಳಶನ ಬರೀ ನೆಲದ ಮೇಲೆ ಇಡಬೇಡಿ ಅಂತ. ಅದಕ್ಕೆ ಇವತ್ತು ನೋಡಿ ನೀವು ಹೇಳ್ದಂಗೆ ಕಳಶನ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕಿ ಅದ್ರ ಮೇಲೆ ಕಳಶ ಇಟ್ಟಿದ್ದೀವಿ. ನಮಗೆ ಗೊತ್ತಿರಲಿಲ್ಲ ಇದು. ಯಾರಾದರೂ ಏನಾದರೂ ಸಲಹೆ ಕೊಟ್ಟಾಗ ಅದನ್ನು ಒಳ್ಳೆಯದನ್ನು ಹೇಳಿದಾಗ ಅದನ್ನು ಸ್ವೀಕರಿಸ್ಬೇಕು. ನಮಗೆ ಗೊತ್ತಿಲ್ಲದೆ ಇರೋದನ್ನ ಯಾರಾದರೂ ಏನಾದರೂ ಒಳ್ಳೆಯದು ಹೇಳ್ಕೊಟ್ರೆ ಖಂಡಿತ ಅದನ್ನು ನಮ್ಮ ಜೀವನ ಶೈಲಿ ಜೊತೆ ಅಳವಡಿಸ್ಕೋತೀವಿ. ಪೂಜೆ ಮುಗಿಸ್ಕೊಂಡು ಬರ್ತಿದ್ದಂಗೆ ನಮ್ಮ ಶ್ರೀಮತಿಯವರು ಫಸ್ಟು ಕಾಫಿ ಮಾಡಿದ್ರು. ಕಾಫಿ ಮಾಡಿಕೊಟ್ರು. ನಮ್ಮ ಜಾಣೆ ಮಗಳು ನೋಡ್ರಿ, ಇನ್ನೂ ಈಗ ಎದ್ದು ಬಂದಿದ್ದಾಳೆ. ಎದ್ದೊಳ್ತಿದ್ದಂಗೆ ಅವಳು ಫಸ್ಟು ದೇವ್ರಿಗೆ ಕೈ ಮುಗಿದು ಪ್ರೇಯರ್ ಮಾಡ್ತಾಳೆ. ಆ ಥರ ದೇವ್ರ ಮುಂದೆ ನಿಂತು ಪ್ರೇಯರ್ ಮಾಡಿ ಇಲ್ಲಿ ಬಂದಳು ನಮ್ಮ ಹತ್ರ ಮಾತಾಡ್ಸೋಕ್ಕೆ. ಈಗ ನಮ್ಮ ಶ್ರೀಮತಿಯವರು ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿರಿ, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ ಇದೆಲ್ಲ ಹಚ್ಚಿಟ್ಕೊಂಡಿದ್ದಾರೆ. ಸ್ಟವ್ ಮೇಲೆ ಒಂದು ಕುಕ್ಕರ್ ಸಹ ಇಟ್ಟಿದ್ದಾರೆ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕಡ್ಡಿ ಕಸ ಎಲ್ಲ ಹಾಕೋತಾರೆ. ಕಡ್ಡಿ ಕಸ ಅಂತ ನಾನು ತಮಾಷೆ ಮಾಡ್ತಾ ಇರ್ತೀನಿ ನಮ್ಮ ಮನೇಲಿ ಅವ್ರ ಹತ್ರ. ಹಿಂಗೆ ಕಡ್ಡಿ ಕಸ ಅಂತ ಅಂದರೆ ಮಸಾಲೆ ಐಟಮ್ ಏನೋ ಬರುತ್ತಲ್ಲ, ಚಕ್ಕೆ, ಲವಂಗ, ಸೋಂಪು, ಪಲಾವೆಲೆ ಈ ಥರದ್ದೆಲ್ಲ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಹಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಕಿದ ತರಕಾರಿ ಏನೋ ಹಚ್ಕೊಟ್ಟಿದ್ರಲ್ಲ, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ, ಟೊಮೊಟೊ ಇವನು ಸಹ ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಆಮೇಲೆ ಇದು ಸೊಪ್ಪು, ಕೊತ್ತಂಬರಿ, ಪುದೀನ ಆ ಸೊಪ್ಪನ್ನು ಹಾಕ್ಕೊಬಿಟ್ಟು ಅದ್ರ ಮೇಲೆ ಮಸಾಲೆ ಪದಾರ್ಥಗಳು, ಖಾರದ ಪುಡಿ, ಏನೋ ಮಸಾಲೆ ಪುಡಿ ಏನೇನೋ ಹಾಕ್ತಾರೆ, ಅದು ಆ ಪೌಡ್ರೆಲ್ಲ ಹಾಕಿದ್ರು. ಅದೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಕಿರೋ ಮಸಾಲೆ ಎಲ್ಲ ತರಕಾರಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಜೊತೆ ತರಕಾರಿ ಎಲ್ಲ ಹೊಂದ್ಕೊಂಡಾದ್ಮೇಲೆ ಅಕ್ಕಿ ನೀರಲ್ಲಿ ನೆನೆಸಿಟ್ಟಿರ್ತಾರಲ್ಲ, ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಈ ಮಸಾಲೆ ತರಕಾರಿ ಜೊತೆ ಸ್ವಲ್ಪ ಎಣ್ಣೆ ಬಿಡ್ತಾಯಿದೆ ನೋಡಿರಿ. ಆ ಥರ ಎಣ್ಣೆ ಬಿಡೋ ಟೈಮಲ್ಲಿ ಮೇಲೆಗೆ ಎಣ್ಣೆ ಕಾಣಿಸುತ್ತಲ್ಲ, ಆ ಥರ ಟೈಮಲ್ಲಿ ತೊಳ್ಕೊಂಡಿರೋ ಅಕ್ಕಿನ ಹಾಕಬೇಕು. ಸೋನಾ ಮಸೂರಿ ಅಕ್ಕಿ ಹಾಕಿದ್ದಾರೆ. ಸೋನಾ ಮಸೂರಿ ಅಕ್ಕಿನೇ ತಿಂಡಿಗೆ ಚೆಂದ ಅಲ್ವಾ. ಅಕ್ಕಿ ಹಾಕಿ ಸುಮ್ಮನೆ ಸ್ಮೂತಾಗಿ ಆಡಿಸ್ಕೋಬೇಕು. ಸುಮ್ಮನೆ ಹೆಂಗಂದ್ರೆ ಹಂಗೆ ಆಡಿಸ್ಬಿಟ್ರೆ ಅಕ್ಕಿ ಎಲ್ಲ ಸ್ವಲ್ಪ ಕಟ್ಟಾಗಿ ನುಚ್ಚಕ್ಕಿ ಥರ ಆಗಿಬಿಡುತ್ತೆ ಅನ್ನ. ಸ್ಮೂತಾಗಿ ಅಕ್ಕಿನೆಲ್ಲ ಆಡಿಸ್ಕೊಂಡು ತಿರುಗಿಸ್ಕೊಂಡು ಆಮೇಲೆ ಅಳತೆ ನೋಡ್ಕೊಂಡು ಅಳತೆ ಪ್ರಮಾಣದ ಪ್ರಕಾರ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಅದು ಒಂದು ಕುದಿ ಬರೋ ಅಂಥ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ರುಚಿಯಾದಂಥ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿ. ಇಲ್ಲಿ ನೋಡಿರಿ, ಇವರು ನಮ್ಮಪ್ಪ ಕೈಕಾಲು ಮುಖ ತೊಳ್ಕೊಬರ್ತಿದ್ದಂಗೆ ದೇವ್ರಿಗೆ ಕೈ ಮುಗಿಯೋದಕ್ಕೆ ಹೋದರು. ನಮ್ಮ ಮನೆಯಲ್ಲಿ ಎಲ್ರಿಗೂ ಇದೇ ಥರ ಅಭ್ಯಾಸ. ಕೈಕಾಲು ಮುಖ ತೊಳಿದ್ದಂಗೆ ಹೋಗಿ ದೇವ್ರಿಗೆ ಕೈ ಮುಗಿಯೋದು. ನಮ್ಮ ಜಾಣೆ ಮಗಳು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದಳು. ಅಮ್ಮ ಮಗಳು ಏನು ಮಾಡ್ತಿದ್ದಾರೆ ನೋಡಿರಿ, ನಿಂತ್ಕೊಂಡು ನೀವು ಮಾಡಿರೋವಂಥ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದಾರೆ ಇಲ್ಲಿ ಕಿಚನಲ್ಲಿ.
ಓದ್ತಾ ಇರ್ತಾರೆ ನಿಮ್ಮ ಕಮೆಂಟ್ಸ್ನೆಲ್ಲ. ನಮ್ಮ ಶ್ರೀಮತಿಯವರು ಫ್ರೀ ಮಾಡ್ಕೊಂಡು ಯಾವಾಗಾದರೂ ಅವ್ರಿಗೆ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡು ಅಂತಲೂ ಹೇಳ್ತಾಯಿದ್ರು. ಆಮೇಲೆ ನಮ್ಮ ಜಾಣೆ ಮಗಳು ಅವ್ರ ಅಮ್ಮಂಗೆ ಇದು ಬ್ಯಾಂಗಲ್ ಬಂಗಾರಿ ಸಾಂಗ್ದು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾಳೆ ನೋಡಿರಿ. ಹಾಗೆ ಗೆಸ್ಟ್ ಬಂದಿದ್ರು ಯಾರೋ ನಮ್ಮ ಮನೆಗೆ, ಅವ್ರಿಗೆ ಟೀ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿಯವರು ಗ್ಯಾಸ್ ಮೇಲೆ ಟೀ ಮಾಡೋದಕ್ಕೂ ಇಟ್ಟಿದ್ರು. ಆ ಕಡೆ ಟೀ ಹಾಕ್ತಾಯಿದ್ರು, ಈ ಕಡೆ ಮಗಳ ಜೊತೆ ಸೇರಿ ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಟೀ ರೆಡಿ ಆಯಿತು. ಟೀ ಸೋಸಿಬಿಟ್ಟು ಅವ್ರಿಗೆ ಟೀ ತಗೊಂಡೋಗಿ ಕೊಟ್ಟಮೇಲೆ ಅವರು ಟೀ ಕುಡಿದು ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಹೋದರು ಬಂದಿರೋಂಥ ಗೆಸ್ಟು. ಈ ಕಡೆ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿ ಆಗೈತೆ ನೋಡಿರಿ. ಇನ್ನೊಂಚೂರು ಕಲರ್ಫುಲ್ ಆಗಿರ್ತಿತ್ತು. ಇವತ್ತು ಸ್ವಲ್ಪ ಮಸಾಲೆ ಐಟಮ್ ಕಡಿಮೆ ಆಯಿತು ಅನಿಸುತ್ತೆ ನಮ್ಮ ಮನೇಲಿ, ಅದಕ್ಕೆ ಕಲರ್ ಸ್ವಲ್ಪ ಡಲ್ ಹೊಡಿತಾ ಐತೆ ರೈಸ್ ಐಟಮು. ರೈಸ್ ಬಾತು ರೆಡಿ ಆದಮೇಲೆ ನಮ್ಮ ಜಾಣೆ ಮಗಳಿಗೆ ರೈಸು ಅದ್ರ ಜೊತೆಗೆ ಮೊಸರು ಬೇಕು. ಅವಳಿಗೆ ಮೊಸರು ಬಜ್ಜಿ ಮಾಡ್ತಾಯಿದ್ರು. ಆದರೆ ಯಾರೋ ಗೆಸ್ಟ್ ಬಂದ್ರಲ್ಲ, ಅವ್ರಿಗೆ ಟೀ ಮಾಡಿಕೊಡೋ ಇದರಲ್ಲಿ ಮೊಸರು ಬಜ್ಜಿ ಮಾಡೋದಕ್ಕಾಗಲಿಲ್ಲ. ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಇವತ್ತು ನಮ್ಮ ಜಾಣೆ ಮಗಳಿಗೆ ಸ್ವಲ್ಪ ಎಕ್ಸಾಮ್ ಬರ್ಸೋದಕ್ಕೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಹಾಗೆ ಬರೀ ಮೊಸರೇ ಹಾಕ್ಕೊಟ್ವಿ, ಮೊಸರಲ್ಲೇ ತಿಂದ್ಕೊಂಡ್ವಿ ತಿಂಡಿ ಎಲ್ಲ. ನಾವು ಎಲ್ಲ ತಿಂಡಿ ತಿಂದಾದಮೇಲೆ ಜಾಣೆ ಮಗಳನ್ನ ಕರ್ಕೊಂಡು ಹೊರಟ್ವಿ. ಜಾಣೆ ಮಗಳು ಅವ್ರ ತಾತನಿಗೆ ಬಾಯ್ ಮಾಡಿದ್ಲು, ತಾತನು ಮೊಮ್ಮಗಳಿಗೆ ಬಾಯ್ ಮಾಡಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಮನೆಯಿಂದ ಹೊರಟು ಎಲ್ಲಿಗೆ ಬಂದ್ವಿ ನೋಡಿ, ಮಧುಗಿರಿ ಟೌನಿಗೆ ಬಂದಿದ್ದೀವಿ. ಈ ಮಧುಗಿರಿ ಟೌನಲ್ಲಿ ಈ ಕಾಲೇಜ್ ಬಂದುಬಿಟ್ಟು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಂತ, ಇಲ್ಲಿಗೆ ಬಂದಿದ್ದೀವಿ. ಇವಾಗ ನಮ್ಮ ಜಾಣೆ ಮಗಳನ್ನ ಇಲ್ಲಿಗೆ ಕರ್ಕೊಬಂದಿದ್ದು ಯಾಕೆ ಅಂದರೆ, ಅವಳದು ನವೋದಯ ಎಕ್ಸಾಮ್ ಬರ್ಸೋದಕ್ಕೆ ನವೋದಯ ಎಕ್ಸಾಮ್ ಕಟ್ಸಿದ್ವಿ. ಅದಕ್ಕೆ ಇವತ್ತು ಎಕ್ಸಾಮ್ ಬರೆಯೋದಿತ್ತು ಅವಳು, ಅದಕ್ಕೋಸ್ಕರ ಇಲ್ಲಿಗೆ ಕರ್ಕೊಬಂದ್ವಿ. ಇಲ್ಲಿಗೆ ಬಂದರೆ ನಮಗೆ ಗೊತ್ತಿರಲಿಲ್ಲ, ಇಲ್ಲಿ 2 ಬಿಲ್ಡಿಂಗ್ ಇದೆ, ಹೊಸ ಬಿಲ್ಡಿಂಗು ಹಳೆ ಬಿಲ್ಡಿಂಗು, ಎಲ್ಲಿ ಎಕ್ಸಾಮ್ ಬರೆಯೋದು ಅಂತ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲೆಲ್ಲ ತುಂಬ ಜನ ಹಳೆ ಬಿಲ್ಡಿಂಗ್ ಕಡೆಗೆ ಹೋಗ್ತಾಯಿದ್ರು. ಅವರೆಲ್ಲ ಹೋಗ್ತಿರೋದು ನೋಡಿ, ಇಲ್ಲಿ ಎಕ್ಸಾಮ್ ಬರೆಯೋದು ಈ ಕಡೆನೇ ಇರಬೇಕು ಅಂದ್ಕೊಂಡು ನಾವು ಅವ್ರನ್ನೇ ಫಾಲೋ ಮಾಡಿಕೊಂಡು ಹಳೆ ಬಿಲ್ಡಿಂಗ್ ಕಡೆ ಹೋದ್ವಿ. ಇಲ್ಲಿ ಬಂದರೆ ಇಲ್ಲಿ ನಂಬರ್ ಹುಡುಕ್ಬೇಕಿತ್ತು ನಮ್ಮದು. ನಂಬರು ಅಂದರೆ ಯಾವ ರೂಮಲ್ಲಿ ಇದೆ ನಮ್ಮ ನಂಬರು, ನಾವು ಯಾವ ರೂಮಲ್ಲಿ ಎಕ್ಸಾಮ್ ಬರೀಬೇಕು ನಮ್ಮ ಜಾಣೆ ಮಗಳು ಅಂತ. ಇಲ್ಲೆಲ್ಲ ಬೋರ್ಡಲ್ಲಿ ಅವ್ರದ್ದು ಹಾಲ್ ಟಿಕೆಟ್ ಅಂತಾರೆ, ಅಡ್ಮಿಷನ್ ಟಿಕೆಟ್ ಅಂತಾರೆ. ಅಡ್ಮಿಷನ್ ಟಿಕೆಟ್ ನಂಬರ್ ಹಾಕ್ಬಿಟ್ಟು ಇಂಥ ರೂಮಲ್ಲಿ ಇದು ಅಂತ ಹೇಳಿ ಹಾಕಿರ್ತಾರೆ, ರೂಮ್ ನಂಬರ್ ಹಾಕಿರ್ತಾರೆ. ನೋಡಿಬಿಟ್ಟು ಅಲ್ಲಿ ಹುಡುಕಿದ್ವಿ. ಅಲ್ಲಿ ಹೊಸ ಬಿಲ್ಡಿಂಗಲ್ಲಿ ಸ್ವಲ್ಪ ಜನ, ಹಳೆ ಬಿಲ್ಡಿಂಗಲ್ಲಿ ಸ್ವಲ್ಪ ರೂಮ್ಗಳು ಮಾಡಿದ್ದಾರೆ, ಬರೆಯೋದಕ್ಕೆ ರೂಮ್ ನಂಬರ್ ಹಾಕಿದ್ದಾರೆ. ನಮ್ಮ ಜಾಣೆ ಮಗಳು ಇದು ಬಂದುಬಿಟ್ಟು ಹಳೆ ಬಿಲ್ಡಿಂಗಲ್ಲಿ ಇದ್ದಿದ್ದು ರೂಮು. ಇಲ್ಲಿಗೆ ಬಂದರೆ ಇಲ್ಲೆಲ್ಲ ಸುಮಾರು ಜನ ಪೇರೆಂಟ್ಸ್ ಬಂದಿದ್ದಾರೆ, ಎಲ್ಲ ಮಕ್ಕಳನ್ನ ಕರ್ಕೊಂಡು ಪೇರೆಂಟ್ಸೇ ಬಂದಿದ್ದಾರೆ ತುಂಬ ಜನ ಜೊತೇಲಿ. ಆದರೆ ಇನ್ನೂ ಒಳಗಡೆ ಹೋಗೋದಕ್ಕೆ ಟೈಮ್ ಇತ್ತು, ತುಂಬ ಟೈಮ್ ಇತ್ತು. ಇನ್ನೂ ನಾವು ಬೇಗ ಬಂದಿದ್ವಿ, ಅದಕ್ಕೋಸ್ಕರ ಇಲ್ಲೆಲ್ಲ ಎಲ್ಲರೂ ಬೇಗ ಬಂದಿದ್ರು, ತುಂಬ ಜನ. ಟೈಮ್ ಇತ್ತು, ಇನ್ನೂ ಒಳಗಡೆ ಬಿಡ್ತಿರ್ಲಿಲ್ಲ. ಎಲ್ಲ ಸುಮ್ಮನೆ ನಿಂತಿದ್ವಿ. ಈ ಕಡೆ ಎಲ್ಲ ಬಂದು ಪೇರೆಂಟ್ಸು ಮಕ್ಕಳು ಎಲ್ಲ ನಿಂತಿದ್ದಾರೆ, ಕೆಲವರಲ್ಲೆಲ್ಲ ಹೋಗಿ ಕೂತಿದ್ರು. ಟೈಮ್ ಬಂದು 10:30 ಆಯಿತು. 10:30 ಒಳಗೆ ಬಿಡ್ತಾರೆ ಅಂತ ಹೇಳಿದರು. ಆಮೇಲೆ ಒಳಗೆ ಬಿಟ್ಟರು ಎಲ್ಲರೂ. ನಾವು ಒಳಗಡೆ ಹೋಗಿ ಅಲ್ಲಿ ರೂಮ್ ನಂಬರ್ 7 ಹುಡುಕಬೇಕಿತ್ತು. ನಮ್ಮ ಜಾಣೆ ಮಗಳನ್ನ ಕರ್ಕೊಂಡೋಗಿ ಹುಡುಕಿದ್ವಿ. ಆದರೆ ಎಲ್ಲ ಪೇರೆಂಟ್ಸು ಅಷ್ಟೇ ಮಕ್ಕಳನ್ನ ಕರ್ಕೊಂಡೋಗಿ ಯಾವ ರೂಮ್ ಎಲ್ಲಿದೆ ರೂಮ್ ನಂಬರ್ ನೋಡಿಕೊಂಡು ಹುಡುಕಿದ್ರು. ನಾವು ಇಲ್ಲಿ 7 ರೂಮ್ ಇತ್ತಲ್ಲ ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದು ಇಲ್ಲಿ ಒಂದು ರೂಮಲ್ಲಿ 24 ಜನ ಟೋಟಲು ಸ್ಟೂಡೆಂಟ್ಸ್ ಇರೋದು. ಒಂದು ಡೆಸ್ಕ್ಗೆ ಇಬ್ಬರಷ್ಟೇ. ಅಲ್ಲಿ ಡೆಸ್ಕ್ ಮೇಲೆ ನಂಬರ್ ಬರೆದಿರ್ತಾರೆ, ಅದು ನೋಡಿಬಿಟ್ಟು ನಮ್ಮ ಜಾಣೆ ಮಗಳದು ಅಡ್ಮಿಷನ್ ಟಿಕೆಟ್ ನಂಬರ್ ನೋಡಿಬಿಟ್ಟು ಅಲ್ಲಿ ಕೂರಿಸಿದ್ವಿ. ಬರೀ ನಾವಷ್ಟೇ ಅಲ್ಲ, ಎಲ್ಲ ಮಕ್ಕಳ ಜೊತೆನೂ ಅವ್ರ ಪೇರೆಂಟ್ಸ್ ಬಂದಿದ್ದರು. ಅವರೇ ಇದೇ ಥರ ಕರ್ಕೊಬಂದು ಅವ್ರನ್ನ ಕೂರಿಸಿ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರಿಗೆಲ್ಲ ಧೈರ್ಯ ಹೇಳ್ತಾಯಿದ್ರು. ಸ್ವಲ್ಪ ನಮ್ಮ ಶ್ರೀಮತಿಯವರು ಅಷ್ಟೇ ಮಗಳಿಗೆ ಎಲ್ಲ ಮಾತಾಡಿ ಆ ಥರ ಕ್ವಶ್ಚನ್ಗಳ್ನೆಲ್ಲ ಬಿಡಬಾರ್ದು, ನೋಡಿಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಬರೀಬೇಕು, ಸುಮ್ಮನೆ ಗಡಿಬಿಡಿ ಮಾಡ್ಕೋಬೇಡ ಅಂತೆಲ್ಲ ಹೇಳ್ತಾಯಿದ್ರು. ಕಿವಿ ಮಾತುಗಳಿರ್ತಾವಲ್ಲ ಅದೆಲ್ಲ ಅಮ್ಮ ಆಗಿ ಅದೆಲ್ಲ ಹೇಳ್ತಾಯಿದ್ರು. ಅಷ್ಟರಲ್ಲಿ ರೂಮು ಮೇಲ್ವಿಚಾರಕರು ಅಂತಾರಲ್ಲ, ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅವ್ರನ್ನ, ಅವ್ರು ಬಂದರು. ಅವ್ರು ಬಂದಮೇಲೆ ಅವರೆಲ್ಲ ರೂಮ್ ನಂಬರ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು. ಡೆಸ್ಕ್ ಮೇಲೆ ನಂಬರ್ ಹಾಕಿರ್ತಾರಲ್ಲ ಆ ನಂಬರು. ಆಮೇಲೆ ಪೇರೆಂಟ್ಸ್ಗೆಲ್ಲ ನೀವಿನ್ನು ಈಚೆ ಹೋಗ್ಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿಯವ್ರು ನೋಡ್ರಿ, ನಮ್ಮ ಜಾಣೆ ಮಗಳಿಗೆ ಮುತ್ತು ಕೊಟ್ಟು ಬಾಯ್ ಮಾಡಿದ್ರು. ಅಲ್ಲಿಂದ ನಾವು ಈಚೆ ಬಂದ್ವಿ. ಈಚೆ ಬಂದರೆ ಇಲ್ಲಿ ಒಂದು ಎಕ್ಸಾಮ್ ಬರೀತಾರಲ್ಲ, ಎಕ್ಸಾಮ್ ಬಿಲ್ಡಿಂಗಿಂದ ಸ್ವಲ್ಪ ದೂರ ಎಲ್ಲೂ ಪೇರೆಂಟ್ಸ್ ಇರೋ ಹಂಗಿಲ್ಲ. ಕಿಟಕಿ ಇರುತ್ತಲ್ಲ, ಕಿಟಕಿಲೆಲ್ಲ ಕಾಣಿಸ್ತಾ ಇರ್ತಾರೆ. ಅದು ಅಂತೇನೋ ಸ್ವಲ್ಪ ದೂರ ಕಳಿಸ್ತಾರೆ, ಅಲ್ಲೆಲ್ಲ ಪೊಲೀಸು ಎಲ್ಲ ಇರ್ತಾರೆ ಅಲ್ಲೆಲ್ಲ ಸ್ವಲ್ಪ. ಹಾಗಾಗಿ ನಾವು ಅಲ್ಲಿಂದ ಹೊರಗಡೆ ಬಂದು 2 ಅವರ್ ಇತ್ತು ಎಕ್ಸಾಮು. 2 ಅವರ್ ಏನು ಮಾಡೋದು ಇಲ್ಲೆಲ್ಲಾದರೂ ಕೂತ್ಕೊಂಡು ಅಂತ ಇಲ್ಲಿ ಒಂದು ಅಂಗಡಿ ಹತ್ರ ಬಂದ್ವಿ. ಅಂದರೆ ಇಲ್ಲಿ ನಮ್ಮ ಶ್ರೀಮತಿಯವರು ಏನೋ ತೊಗೋಬೇಕಿತ್ತು, 1-2 ಐಟಮ್ಮು, ಅದಕ್ಕೆ ತೊಗೊಳೋಣ ಅಂತ ಹೇಳಿದ್ರು.
ಅದಕ್ಕೆ ಇಲ್ಲಿ ಬಂದ್ವಿ. ಇಲ್ಲಿ ನಮ್ಮ ಶ್ರೀಮತಿಯವ್ರು ನೋಡಿರಿ ಒಂದು ಕಡ್ಡಿ ಅಳತೆ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟುದ್ದ ಅಷ್ಟು ಅಗಲ ಇರಬೇಕಿತ್ತು ಅಂತ ಅವರು ನೋಡ್ತಾ ಇದ್ರು. ಅಂದರೆ ಇದು ನಾವು ಡಬ್ಬದ ಮರ, ರೇಕಿಂದು ಮರ, ಕಬ್ಬಣದ ಮರ ಅದು. ಆ ಕಬ್ಬಣದ ಮರ ಯಾಕೆ ಅಂದರೆ ನಮ್ಮದು ಗುಜರಾತ್ ಬಾಯ್ಲರ್ ಒಲೆ ಇದೆಯಲ್ಲ, ಆ ಒಲೆ ಉರಿಸಿದಾಗ ಅದ್ರ ಬೂದಿ ಎಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ. ಅದಕ್ಕೊಂದು ಮರ ಬೇಕಿತ್ತು, ಆ ಬೂದಿ ಬೀಳ್ದಂಗೆ ಎಡೆ ಇಡೋದಕ್ಕೆ. ಅದಕ್ಕೆ ಅದು ತೊಗೊಳೋಣ ಅಂತ ಬಂದ್ವಿ. ಹಂಗೆ ಇಲ್ಲಿ ಮಸಗುಂಡು, ಮಸೊಪ್ಪಿಗೆ ಮಸ ಕೋಲ್ ಅಂತಾರಲ್ಲ ಅದು ಇತ್ತು, ಅದು ತೊಗೊಂಡ್ವಿ. ಹಾಗೆ ಒಂದು ಡಬ್ಬದ ಜಲ್ಡೆ. ಈ ಡಬ್ಬದ ಜಲ್ಡೆ ಅಂದರೆ ಅಕ್ಕಿನೆಲ್ಲ ಜರಡಿ ಹಿಡಿತಾರಲ್ಲ, ಅದು ಜರಡಿ. ಅಂದರೆ ಅಕ್ಕಿ ಜರಡಿ ಹಿಡಿದಾಗ ನುಚ್ಚಕ್ಕಿ ಎಲ್ಲ ಕೆಳಗಡೆ ಬೀಳುತ್ತೆ, ಗಟ್ಟಿ ಅಕ್ಕಿ ಮೇಲೂ ಇರುತ್ತೆ. ಆ ಥರ ಇದ್ರ ಕಣ್ಣು ಅಂತಾರಲ್ಲ, ಓಲ್ ತೂತಗಳು ಅವೆಲ್ಲ ಸ್ವಲ್ಪ ಇದಾಗಿದ್ವು ಒಂದೊಂದು. ಅದಕ್ಕೆ ಕೇಳಿದ್ದಕ್ಕೆ ನೀವೇ ಒಂದು ದಬ್ಲನೋ ಮಳೆನೋ ತೊಗೊಂಡು ಅದೆಲ್ಲ ನೀಟಾಗಿ ಇದು ಮಾಡ್ಕೋಬೇಕು ಅಂತ ಹೇಳಿ ಸರಿ ಅಂತ ಹೇಳಿದ್ವಿ. ಎಲ್ಲನೂ ಅದೇ ಥರನೇ ಇದ್ದಿದ್ದು, ಹೊಸವೆಲ್ಲ ಅದೇ ಥರನೇ ಅಂತ ಬರೋದು. 2 ಸೈಜ್ ಇದ್ವು, ಒಂದು ದೊಡ್ಡದಿತ್ತು, ಒಂದು ಮೀಡಿಯಮ್ ಸೈಜ್ ಇತ್ತು. ನಮ್ಗೆ ಅಷ್ಟೊಂದು ದೊಡ್ಡದೇನು ಬೇಡ, ಮೀಡಿಯಮ್ ಸೈಜ್ ಸಾಕು ಅಂತ ಹೇಳ್ಬಿಟ್ಟು ನೋಡಿ ಅದು ತೊಗೊಂಡ್ವಿ. ಇಲ್ಲಿ 3 ಐಟಮ್ನು ಇಲ್ಲಿ ಅಂಗಡೀಲಿ ತೊಗೊಂಡಾದ್ಮೇಲೆ ಅದೆಲ್ಲ ಕೈಯಲ್ಲಿ ಇಟ್ಕೊಂಡು ಹೆಂಗೆ ಓಡಾಡೋದು, ಅದಕ್ಕೆ ಒಂದು ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಬ್ಯಾಗ್ಗಳಿದ್ವು. ಈ ಥರ ಒಂದು ಬ್ಯಾಗ್ ತೊಗೊಂಡು ಆ ಬ್ಯಾಗ್ ಒಳಗಡೆ ಇಟ್ಕೊಂಡು ಮತ್ತು ಅಲ್ಲಿ ಎಕ್ಸಾಮ್ ನಡೀತಿತ್ತಲ್ಲ ಆ ಕಾಲೇಜ್ ಹತ್ರ ಬಂದ್ವಿ. ಕಾಲೇಜ್ ಹತ್ರ ಬಂದರೆ ಕಾಲೇಜ್ ಒಳಗಡೆ ಹೋಗಲಿಲ್ಲ, ಕಾಲೇಜ್ ಹತ್ರ ಮುಂದೆ ಹೋಗಿಲ್ಲ, ಎಕ್ಸಾಮ್ ನಡೆಯೋ ಹತ್ರ. ಆ ಕಾಲೇಜ್ ಫೀಲ್ಡ್ ಇದೆಯಲ್ಲ, ಆ ಫೀಲ್ಡ್ ಹತ್ರ ಬಂದ್ವಿ. ಇಲ್ಲಿ ಒಂದು ಕಡೆ ಆ ಕಡೆ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಎಕ್ಸಾಮ್ ಬರೀತಿದ್ರೆ ಅದ್ರ ಪಕ್ಕದಲ್ಲೇ ಒಂದು ಗ್ರೌಂಡ್ ಇದೆ. ಈ ಗ್ರೌಂಡಲ್ಲೇ ತುಂಬ ಸ್ಪೋರ್ಟ್ಸು ಆಕ್ಟಿವಿಟೀಸ್ ಎಲ್ಲ ನಡೀತಾ ಇರುತ್ತೆ, ಪೆರೇಡು ಏನೇನೋ ಮಾಡ್ತಾಯಿರ್ತಾರೆ ಆ ಥರ. ಇವತ್ತು ಸಹ ಸ್ಪೋರ್ಟ್ಸ್ ಇತ್ತು, ಏನೋ ಸ್ಟೇಟ್ ಲೆವೆಲ್ದು ಏನೋ ಗೊತ್ತಿಲ್ಲ ಯಾವ ಲೆವೆಲ್ ಇದು ಸ್ಪೋರ್ಟ್ಸ್ ಅಂತ. ಬೇರೆ ಬೇರೆ ತಾಲೂಕಿಂದ, ಬೇರೆ ಬೇರೆ ಡಿಸ್ಟಿಕ್ಕಿಂದ ಎಲ್ಲ ಬಂದಿದ್ದರು. ಅದೆಲ್ಲ ಸ್ಪೋರ್ಟ್ಸ್ ಹುಡುಗರೆಲ್ಲ ಏನೋ ಕಾಂಪೀಟ್ ಮಾಡ್ತಾಯಿದ್ರು. ನಾವು ಅದನ್ನು ನೋಡ್ಕೊಂಡು ಸ್ವಲ್ಪ ಹೊತ್ತು ನಿಂತಿದ್ವಿ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಚುರುಮುರಿ ಮಾರ್ತಾಯಿದ್ರು. ನಮ್ಮ ಶ್ರೀಮತಿಯವರು ಚುರುಮುರಿ ತಿನ್ನೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು 2 ಚುರುಮುರಿ ತಗೊಂಡ್ವಿ. ಇನ್ನೇನು ಮಾಡೋದು, ಟೈಮ್ ಪಾಸ್ಗೆ ಅಲ್ಲಿ ನಿಂತಿದ್ದು, ಸುಮ್ಮನೆ ಕೂತಿದ್ದು ಅಂತ ಹೇಳ್ಬಿಟ್ಟು ಚುರುಮುರಿ ತಗೊಂಡ್ವಿ. ಹಾಗೆ ಒಂದು ನೀರು ಬೇಕಿತ್ತು, ನಾವು ನೀರಿನ ಬಾಟ್ಲು ತೊಗೊಂಡು ಬಂದಿರಲಿಲ್ಲ. ಒಂದು ಬಾಟಲ್ ನೀರು ತೊಗೊಂಡು ಹಾಗೆಯೇ ಕುಡಿಯೋದಕ್ಕೆ. ಇಲ್ಲಿ ಕಟ್ಟೆ ಚೆನ್ನಾಗಿದೆ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂಥರ. ಇದ್ರ ಫೀಲ್ಡು ಇದೆಲ್ಲ ಗ್ರೌಂಡ್ ಇದೆಯಲ್ಲ, ಗ್ರೌಂಡ್ ಸುತ್ತ ಇದೆ ಆ ಥರ. ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಇಬ್ಬರು ಮಾತಾಡಿಕೊಂಡು ಚುರುಮುರಿ ತಿಂದ್ಕೊಂಡು ಅಲ್ಲೆಲ್ಲ ಆಟ ಆಡ್ತಿದ್ರಲ್ಲ ಹುಡುಗರನ್ನೆಲ್ಲ, ಅದನ್ನು ನೋಡಿಕೊಂಡು ಚುರುಮುರಿ ತಿಂದ್ವಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡಿಕೊಂಡೇ ಕೂತಿದ್ವಿ. ಇನ್ನೊಂದು 10 ನಿಮಿಷ ಇತ್ತು ಎಕ್ಸಾಮ್ ಮುಗಿಯೋದಕ್ಕೆ. ಅಂದರೆ 2 ಅವರ್ ಎಕ್ಸಾಮ್ ಇರುತ್ತೆ. ಇನ್ನೊಂದು 10 ನಿಮಿಷ ಟೈಮ್ ಇದೆ ಅನ್ನುವಾಗ ಸರಿ ಕಾಲೇಜ್ ಎಕ್ಸಾಮ್ ನಡೀತಿದೆಯಲ್ಲ ಆ ಬಿಲ್ಡಿಂಗ್ ಹತ್ರ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಕ್ಸಾಮ್ ನಡೀತಿದೆಯಲ್ಲ ಅಲ್ಲಿಗೆ ಹೊರಟ್ವಿ. ಇಲ್ಲಿ ಎಲ್ಲ ಗಂಡಸರಿಗೂ ಒಂದು ಕಿವಿ ಮಾತು ಹೇಳ್ತೀನಿ. ಏನದು ಪಂಚಭೂತಗಳ ಸಾಕ್ಷಿಯಾಗಿ ನಾವು ಕೈ ಹಿಡಿದಿರ್ತೀವಿ ಒಂದು ಹೆಣ್ಣನ್ನು, ಅಂದರೆ ಮದುವೆ ಆಗಿರ್ತೀವಿ. ಆದರೆ ಅವಾಗಷ್ಟೇ ಅಲ್ಲ, ಜೀವನ ಪೂರ್ತಿ ಕೈ ಹಿಡ್ಕೊಂಡಿರಬೇಕು. ಅದರಲ್ಲೂ ಈ ಥರ ಎತ್ತರ ತಗ್ಗು ಅಪ್ಪಿರುತ್ತಲ್ಲ ಹತ್ತೋದಕ್ಕೆ. ಅಂದರೆ ಅಲ್ಲಿ ಡೌನ್ ಇತ್ತು. ಏನಾಯಿತು ಅಂದರೆ ಅಲ್ಲಿ ಸ್ವಲ್ಪ ಫೀಲ್ಡ್ಗೆ ಹೋಗ್ಬೇಕು, ಆ ಜಾಗದಲ್ಲಿ ಚುರುಮುರಿ ತಿನ್ನೋಕೆ ಹೋದ್ವಲ್ಲ ಅಲ್ಲಿ ಡೌನ್ ಇತ್ತು. ಅಲ್ಲಿಂದ ಇಲ್ಲಿ ರೋಡ್ ಹತ್ರ ಬರಬೇಕು ಅಂದರೆ ಸ್ವಲ್ಪ ಅಪ್ಪಿತ್ತು, ಹತ್ತು ಬರಬೇಕಿತ್ತು. ನಾನು ಮೇಲೆ ಎತ್ತು ಬರಬೇಕಾದ್ರೆ ಅವರು ಕೈ ಹಿಡ್ಕೊಂಡಿಲ್ಲ ಮೇಲೆ ಹತ್ತೋದಕ್ಕೆ ಅಂತ ಹೇಳ್ಬಿಟ್ಟು ಗುರಾಯಿಸ್ಕೊಂಡು ನಿಂತಿದ್ರು. ಆಮೇಲೆ ನಾನು ಸ್ವಲ್ಪ ದೂರ ಬಂದಮೇಲೆ ಹಿಂತಿರುಗಿ ನೋಡ್ತೀನಿ, ಅಲ್ಲೇ ನಿಂತಿದ್ರು. ತಿರ್ಗಾ ಹೋಗಿ ಕೈ ಹಿಡ್ಕೊಂಡು ಮೇಲೆ ಕರ್ಕೊಂಡು ಬಂದೆ ಹಂಗೇನೆ. ಅದೇ ಹೇಳ್ತಾ ಇದ್ದೀನಿ, ಗಂಡ ಹೆಂಡ್ತಿ ಅಂದರೆ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗಿರಬೇಕು. ಆದರೆ ಯಾವಾಗಲೂ ಜೊತೆಲಿ ಕೈ ಹಿಡಿದಿರಬೇಕು. ಇಲ್ಲ ಅಂದರೆ ಈ ಥರ ಸಂದರ್ಭಗಳೇನಾದರೂ ಬಂದರೆ ನೀವು ಆ ದೇವರ ಶಾಪಕ್ಕೆ ಗುರಿಯಾಗ್ತಿರೋ ಹೆಂಗೋ ಗೊತ್ತಿಲ್ಲ, ಆದರೆ ನಿಮ್ಮ ಮಡದಿಯ ಕೋಪಕ್ಕಂತೂ ತುತ್ತಾಗ್ತೀರ. ಹುಷಾರು. ಇದೇ ನಾನು ಹೇಳ್ತಿರೋವಂಥ ಕಿವಿ ಮಾತು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಧುಗಿರಿ ನೋಡಿ, ಇಲ್ಲೇ ನವೋದಯ ಎಕ್ಸಾಮ್ ಪರೀಕ್ಷೆ ನಡೀತಾ ಇರೋದು. ಇನ್ನೊಂದು 10 ನಿಮಿಷ ಇದೆ ಅನ್ನುವಾಗ ಬಂದ್ವಿ ಅಂತ ಹೇಳಿದ್ವಲ್ಲ, ನಮ್ಮ ಥರ ಎಲ್ಲ ಪೇರೆಂಟ್ಸು ಬಂದಿದ್ದರು. ಇಲ್ಲೇ ಕಾಯ್ಕೊಂಡು ನಿಂತಿದ್ರು, ನಾವು ಇಲ್ಲೇ ಕಾಯ್ಕೊಂಡು ನಿಂತಿದ್ವಿ. ಇಲ್ಲಿ ಒಂದು 2-3 ಜನ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ವ್ಯೂವರ್ಸ್ ಸಿಕ್ಕಿದ್ರು, ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ಮಾತಾಡಿಸಿ, ಅವರೆಲ್ಲ ನಮ್ಮನ್ನು ಗುರುತಿಸಿ ಮಾತಾಡಿಸಿದ್ದು. ಇಲ್ಲೆಲ್ಲ ಕಾಯ್ಕೊಂಡು ನಿಂತಿದ್ರಲ್ಲ, ನಾವು ಇಲ್ಲೇ ವೆಯ್ಟ್ ಮಾಡ್ತಾ ನಿಂತಿದ್ರೆ ಎಲ್ಲ ಬರೆದಿದ್ದಾದಮೇಲೆ ಎಕ್ಸಾಮು ಒಂದು ಬೆಲ್ ಆಗುತ್ತೆ. ಆ ಬೆಲ್ ಆದಮೇಲೆ ಎಲ್ಲ ಮಕ್ಕಳು ಬರ್ತಾಯಿದ್ರು. ಹಾಗೆ ಅವ್ರ ಗುಂಪಲ್ಲಿನೇ ನಮ್ಮ ಜಾಣೆ ಮಗಳು ಸಹ ಬಂದಳು ನೋಡ್ರಿ. ಮಗಳು ಬರ್ತಿದ್ದಂಗೆ ಅಮ್ಮ ಕೇಳಿದ್ರು ಎಕ್ಸಾಮ್ ಎಲ್ಲ ಹೇಗೆ ಮಾಡಿದೆ, ಏನು ಈಸಿ ಇತ್ತಾ ಅಂತ. ನಮ್ಮ ಜಾಣೆ ಮಗಳೂ ಎಲ್ಲ ಚೆನ್ನಾಗಿ ಮಾಡಿದೆ ಎಕ್ಸಾಮು ಅಂತ ಹೇಳ್ತಾ ಇದ್ಲು. ಎಲ್ಲ ಪೇರೆಂಟ್ಸು ಇದೇ ಥರನೇ ಚೆನ್ನಾಗಿ ಬರ್ದ ಅಂತ ಎಕ್ಸಾಮ್ ಕೇಳ್ತಾರೆ,
ಮಕ್ಕಳು ಚೆನ್ನಾಗಿ ಎಕ್ಸಾಮ್ ಮಾಡಿದ್ದೀನಿ ಅಂತಲೇ ಹೇಳ್ತಾರೆ. ಆದರೆ ಅವ್ರದ್ದು ಕೀ ಆನ್ಸರ್ ಏನೋ ಬಿಡ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ಇವ್ರ ಬಂಡವಾಳ ಆವಾಗ ಬಯಲಾಗುತ್ತೆ. ಅಂದರೆ ಇವರು ಎಷ್ಟಕ್ಕೆ ಕರೆಕ್ಟ್ ಆನ್ಸರ್ ಬರೆದಿದ್ದಾರೆ, ಎಷ್ಟು ರಾಂಗ್ ಆಗಿದೆ ಅಂತ ಆವಾಗ ಗೊತ್ತಾಗುತ್ತೆ. ನಮ್ಮ ಜಾಣೆ ಮಗಳದು ಎಕ್ಸಾಮ್ ಪ್ಯಾಡು ಮತ್ತು ಅವಳದು ವಾಟರ್ ಬಾಟಲು, ಅಂದರೆ ವಾಟರ್ ಬಾಟಲು ಕೊಟ್ಟು ಕಳಿಸಿದ್ವಿ. ಅಲ್ಲೇನಾದ್ರು ನೀರು ಕುಡಿಯೋಂಗಾದರೆ ಎಕ್ಸಾಮ್ ಹಾಲಲ್ಲಿ ನೀರು ಕುಡಿ ಅಂತ ಹೇಳ್ಬಿಟ್ಟು ಜೊತೆಲಿ ಒಂದು ವಾಟರ್ ಬಾಟಲ್ನು ಕೊಟ್ಟು ಕಳಿಸಿದ್ವಿ. ಅದನ್ನೆಲ್ಲ ಒಂದು ಬ್ಯಾಗ್ ಅವಳೇ ಬೆಳಿಗ್ಗೆ ತಂದಿದ್ಲಲ್ಲ, ಆ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ನಿನ್ನ ಭಾರನ ನೀನೇ ಹೊರಮ್ಮ ಅಂತ ಹೇಳ್ಬಿಟ್ಟು ಅವಳು ಬೆನ್ನಿಗೆ ನೇತಾಕಿ ಆ ಬ್ಯಾಗ್ನ ಅಲ್ಲಿಂದ ಕರ್ಕೊಂಡು ಗಾಡಿ ನಿಲ್ಲಿಸಿರ್ತಾರಲ್ಲ, ಗಾಡಿ ನಿಲ್ಲಿಸಿದ್ವಲ್ಲ ಅಲ್ಲಿಗೆ ಬಂದ್ವಿ. ಇಲ್ಲಿ ತುಂಬ ಜನ ಪೇರೆಂಟ್ಸು ಅಷ್ಟೇ ಎಲ್ಲ ಬಂದಿದ್ರು ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕೆ. ಅಲ್ಲಿಂದ ನಾವು ಸ್ವಲ್ಪ ಹೂವು ತರಕಾರಿ ಏನೋ ತೊಗೋಬೇಕು ಅಂದರು ನಮ್ಮ ಶ್ರೀಮತಿಯವರು. ಅಲ್ಲಿಗೆ ಹೋಗ್ಬಿಟ್ಟು ಹೂವು ತರಕಾರಿ ಎಲ್ಲ ತಗೊಂಡಾದ್ಮೇಲೆ ನಮ್ಮ ಜಾಣೆ ಮಗಳು ಏನಾದರೂ ತಿನ್ನೋಕ್ಕೆ ಕೊಡಿಸು ಪಾಪ, ಏನಾದರೂ ತಿನ್ನೋಣ ಇವತ್ತು ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಹೋಟೆಲ್ ಹತ್ರ ಕರ್ಕೊಬಂದ್ವಿ. ಇಲ್ಲಿ ರೋಟಿ ಕರಿ ಮತ್ತು ಗೋಬಿ ತೊಗೊಂಡ್ವಿ. ರೋಟಿ ಕರಿ ಅಂದರೆ 2 ರೋಟಿ ಮತ್ತು ಒಂದು ಬೌಲ್ ಕಪ್ಪಲ್ಲಿ ದಾಲು, ಇನ್ನೊಂದು ಕಪ್ಪಲ್ಲಿ ಕರಿ, ವೆಜಿಟೇಬಲ್ ಕರಿ ಈ ಥರ ಕೊಡ್ತಾರೆ. ಬರೀ 80 ರೂಪಾಯಿಗೆ ಕೊಡ್ತಾರೆ. 2 ರೋಟಿ ಇಷ್ಟು ಕೊಡ್ತಾರೆ. ಅದಕ್ಕೆ 2 ರೋಟಿ ಒಂದು ಪ್ಲೇಟು ರೋಟಿ ಕರಿ ತೊಗೊಂಡ್ವಿ. ನಮ್ಮ ಶ್ರೀಮತಿಯವ್ರು ಗೋಬಿ ಬೇಕು ಅಂದರು, ಅವ್ರು ಗೋಬಿ ಇಷ್ಟ, ಅದಕ್ಕೆ 1 ಪ್ಲೇಟ್ ಗೋಬಿನೂ ತೊಗೊಂಡ್ವಿ. ಈ ಹೋಟೆಲ್ನಲ್ಲಿ ಸರ್ವಿಸ್ ಇಲ್ಲ, ಸೆಲ್ಫ್ ಸರ್ವಿಸು. ಫಸ್ಟು ಕೌಂಟ್ರಲ್ಲಿ ಟೋಕನ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಕೌಂಟ್ರಲ್ಲಿ ಕೊಟ್ಟರೆ ಒಳಗಡೆ ಕೌಂಟ್ರ್ ಹತ್ರ, ಕಿಚನ್ ಕೌಂಟ್ರ್ ಹತ್ರ ಕೊಡ್ತಾರೆ ನಮ್ಮ ಐಟಮ್ಮು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಇಲ್ಲಿ ಕೊಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದಾದಮೇಲೆ ಗೋಬಿ ರೆಡಿ ಆಯಿತು ಅಂದರು. ಹೋಗಿ ನಮ್ಮ ಜಾಣೆ ಮಗಳು ಗೋಬಿ ತೊಗೊಂಡು ಬಂದಳು. ಗೋಬಿಗೆ ಸಾಸಿದ್ರೆ ಚೆಂದ ಅಲ್ವಾ, ಅದಕ್ಕೆ ಸಾಸ್ ಹಾಕ್ಕೊಂಡು ಆಮೇಲೆ ಅಮ್ಮ ಮಗಳು, ನಾನೇನು ಬೇರೆ ಏನು ತೊಗೊಂಡಿರ್ಲಿಲ್ವ ನನಗೆ ಅಂತ, ಅದಕ್ಕೆ ಅಮ್ಮ ಮಗಳೇ ಇಬ್ಬರೂ ನನಗೆ 1-2 ತುತ್ತು ತಿನ್ನಿಸಿದ್ರು, 2 ಪೀಸ್ ಗೋಬಿ ತಿನ್ನಿಸಿದ್ರು. ಹಾಗೆ ತಿನ್ಕೊಂಡೆ. ಅಷ್ಟರಲ್ಲಿ ರೋಟಿ ಕರಿ ಸಹ ರೆಡಿಯಾಗಿತ್ತು. ಆರ್ಡರ್ ರೆಡಿ ಇದೆ ಅಂತ ಕೂಗಿದ್ರು, ಹೋಗಿ ತಗೊಂಡು ಬಂದೆ. ಅಂದರೆ ಈಗ ಸೀದಾ ಮನೆಗೆ ಹೋಗೋಣ ಅಂದ್ಕೊಂಡಿದ್ವಿ. ಈ ಟೈಮ್ ಆಗಿತ್ತು 2 ಗಂಟೆ, ಊಟದ ಟೈಮ್ ಆಗಿತ್ತು. ನಾವು ಮನೆಗೆ ಹೋಗಿ ಊಟ ಮಾಡೋಣ ಅಂದ್ಕೊಂಡಿದ್ದು. ನಮ್ಮ ಜಾಣೆ ಮಗಳು ಏನಾದರೂ ತಿನ್ಕೊಂಡು ಹೋಗೋಣ ಅಂದಿದ್ದಕ್ಕೆ ಇಲ್ಲಿಗೆ ಬಂದಿದ್ದು. ರೋಟಿ ಕರಿ ಚೆನ್ನಾಗಿತ್ತು, ವೆಜಿಟೇಬಲ್ ಕರಿ ಕೊಟ್ಟಿದ್ದರು, ಜೊತೆಗೆ 1 ಕಪ್ ದಾಲ್, ಆವಾಗಲೇ ಹೇಳಿದ್ನಲ್ಲ ಆ ಥರ ಕೊಡ್ತಾರೆ, ಚೆನ್ನಾಗಿದ್ದು. ಇಲ್ಲಿ ತಿನ್ಕೊಂಡಾದ್ಮೇಲೆ ಬೇರೆ ಏನೂ ತೊಗೊಂಡಿಲ್ಲ, ಇಷ್ಟೇ ಐಟಮ್ ತೊಗೊಂಡಿದ್ದೆ, ಹೆಂಗೂ ಮನೆಗೆ ಹೋಗ್ತೀವಲ್ಲ ಅಂತ ಹೇಳ್ಬಿಟ್ಟು. ಆಗಲೇ ಗೋಬಿ ತಿನ್ನಿಸಿದ್ರಲ್ಲ, ಅದೇ ಥರ ಅಮ್ಮ ಮಗಳಿಬ್ರು ಕಾಂಪಿಟೇಷನ್ ಮೇಲೆ ಇಬ್ಬರು 2 ತುತ್ತು ತಿನ್ನಿಸಿದ್ರು ನನಗೆ. ತಿನ್ಕೊಂಡೆ. ನಮ್ಮದು ಇದೆಲ್ಲ ರೋಟಿ ಕರಿ ಇದೆಲ್ಲ ತಿಂದು ಸಮಾರಾಧನೆ ಮುಗಿದ್ಮೇಲೆ ಅಲ್ಲಿಂದ ಹೊರಡ್ಬೇಕಾದ್ರೆ ಇಲ್ಲಿ ಸೋಂಪು ಇಟ್ಟಿರ್ತಾರೆ ನೋಡಿರಿ, ಅದು ತಿಂದ್ರೇ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಶ್ರೀಮತಿಯವರು ಅದನ್ನು ತಗೊಂಡ್ರು, ಸ್ವಲ್ಪ ತಗೊಂಡು ನನಗೊಂದು ಸ್ವಲ್ಪ ಕೊಟ್ಟರು, ಹಾಗೆ ನಮ್ಮ ಜಾಣೆ ಮಗಳಿಗೂ ಸ್ವಲ್ಪ ಕೊಟ್ಟರು. ಇದು ಏನು ಬಾಯಿ ಚೆನ್ನಾಗಿರುತ್ತೆ, ಸ್ಮೆಲ್ ಬರೋಲ್ಲ. ಈರುಳ್ಳಿ ಎಲ್ಲ ತಿಂದಿರ್ತೀವಲ್ಲ ರೋಟಿ ಕರಿ ತಿನ್ನಬೇಕಾದ್ರೆ, ಆ ಈರುಳ್ಳಿ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಅಂತ ಕೊಡ್ತಾರೆ ಅನಿಸುತ್ತೆ. ಮತ್ತು ಚೆನ್ನಾಗಿ ಜೀರ್ಣನೂ ಆಗುತ್ತಂತೆ. ಅದಕ್ಕೆ ಇದನ್ನು ತಗೊಂಡು ತಿಂದು ಅಲ್ಲಿಂದ ವಾಪಸ್ಸು ಮನೆ ಕಡೆ ಬಂದ್ವಿ. ಬೇರೆ ಎಲ್ಲೂ ಹೋಗಿಲ್ಲ, ಮನೆ ಕಡೆ ಹೊರಟು ಸೀದಾ ಊರಿಗೆ ಬಂದ್ವಿ, ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ ದಿನ ಹೀಗಿತ್ತು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.